ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಜಾತಿ ಪ್ರಮಾಣ ಪತ್ರವನ್ನು ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾಡ ಕಚೇರಿ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಅದರಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಲಾಗಿನ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ OTP ಬರುತ್ತೆ. OTP ಹಾಕಿದ ನಂತರ ಅಲ್ಲಿ ಕೆಳಗೆ ನಿಮಗೆ ಕ್ಯಾಪ್ಷನ್ ಕೋಡ್ ತೋರಿಸುತ್ತೆ. ಅದನ್ನು ಅಲ್ಲಿ ಹೇಗಿದೆ ಹಾಗೆ ಕ್ಯಾಪಿಟಲಲ್ಲಿದ್ದರೆ ಕ್ಯಾಪಿಟಲ್, ಸ್ಮಾಲಲ್ಲಿದ್ದರೆ ಸ್ಮಾಲ್, ನಂಬರ್ಸಲ್ಲಿದ್ದರೆ ನಂಬರ್ಸ್ ಅದೇ ಥರ ಟೈಪ್ ಮಾಡಿ. ಅದಾದ ನಂತರ ನಿಮಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಾಡ ಕಚೇರಿ ವೆಬ್ಸೈಟಿಗೆ ತೊಗೊಂಡೋಗುತ್ತೆ. ನೋಡ್ಬೋದು ಇಲ್ಲಿ ಅಲ್ಲಿ 2 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಸ ವಿನಂತಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಜಾತಿ ಪ್ರಮಾಣ ಪತ್ರ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಅಪ್ಲಿಕೇಶನ್ ತೋರಿಸುತ್ತೆ. ಅದಾದ ನಂತರ ಮುಂದುವರಿಸಿದ ನಂತರ ನೀವು ಯಾರ್ದು ಜಾತಿ ಪ್ರಮಾಣ ಪತ್ರ ಮಾಡಬೇಕು ಅವರ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ನಂತರ ಇಲ್ಲಿ ಚಿಕ್ಕದಾಗಿ ಒಂದು ಪಾಪಪ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ OTP ಅಂತ ಇದೆ, OTP ಮೇಲೆ ಕ್ಲಿಕ್ ಮಾಡಿ ಜನರೇಟ್ OTP ಅಂತ ಮಾಡಿ. ಅದಾದ ನಂತರ ಸಕ್ಸಸ್ಫುಲಿ ನಿಮಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ನಮೂದಿಸಿ. ಅದಾದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ಬರುತ್ತೆ. ಅದರಲ್ಲಿ ತಾಲೂಕು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಗ್ರಾಮ ಯಾವುದಂತ ಸೆಲೆಕ್ಟ್ ಮಾಡಿ, ಹೋಬಳಿ ಯಾವುದಂತ ಸೆಲೆಕ್ಟ್ ಮಾಡ್ಕೊಂಡು ಅದಾದ ನಂತರ ಯಾರ ಅಪ್ಲಿಕೇಶನ್ ಯಾರ ಹೆಸರಲ್ಲಿದೆ ಅವ್ರದ್ದು ಶ್ರೀಮತಿಯ ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮದುವೆ ಆಗಿದ್ದರೆ ಗಂಡನ ಹೆಸರು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಮದುವೆ ಆಗಿಲ್ಲ ಅಂದರೆ ಬಿನ್ ಅಂತ ಹಾಕಿ ತಂದೆ ಹೆಸರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ತಾಯಿ ಹೆಸರು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮೊಬೈಲ್ OTP ಒಂದು ಬರುತ್ತೆ. ಆಮೇಲೆ ಇಮೇಲ್ ID ಹಾಕಬೇಕು. ಇಮೇಲ್ ID ಹಾಕಿ ಇಮೇಲ್ IDಗೆ ಒಂದು OTP ಬರುತ್ತೆ. ಮೊದಲಿಗೆ ಮೊಬೈಲ್ OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಮೊಬೈಲ್ OTP ಬಂತು, ಅದನ್ನ ಹಾಕಿ ನಾನು ಇವಾಗ ಪರಿಶೀಲಿಸಿ ಮಾಡ್ತೀನಿ. ಇವಾಗ ನಾನು ಮೊಬೈಲ್ OTP ಹಾಕ್ತಾ ಇದ್ದೀನಿ. ಹಾಕಿ ಪರಿಶೀಲಿಸಿ ಮಾಡ್ತೀನಿ. ಅದು ಸಕ್ಸಸ್ಫುಲಿ ಆಗುತ್ತೆ. ಅದಾದ ನಂತರ ನಿಮಗೆ ಜಿಮೇಲಿಗೆ ಒಂದು OTP ಬಂದಿರುತ್ತೆ. ಬ್ಯಾಕ್ ಹೋಗಿ ಜಿಮೇಲ್ ಓಪನ್ ಮಾಡಿಕೊಂಡು ಜಿಮೇಲಿಗೆ ಬಂದು OTPಯನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ ನಾನು. ಕಾಪಿ ಮಾಡಿಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿದ ನಂತರ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಪರಿಶೀಲಿಸಿ ಆಗುತ್ತೆ. ಡಿಜಿಲಾಕರ್ಗೆ ನಿಮ್ಮ ಅಪ್ಲಿಕೇಶನ್ ಹೋಗಬೇಕಂದ್ರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಬೇಡ ಅಂತ ಹಾಕಿ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಮೀಸಲಾತಿ ವರ್ಗ, ಪ್ರವರ್ಗ 1, 2, B ಅದು ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಾತಿ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಇಲ್ಲಿ ಬಿಲ್ಲವ ಅಂತ ಬರುತ್ತೆ, ಆ ಕಾರಣಕ್ಕೆ ನಾನು ಬಿಲ್ಲವ ಜಾತಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ. ಅದಾದ ನಂತರ ವಾರ್ಷಿಕ ಆದಾಯ ಎಷ್ಟು, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯನ ಹಾಕೊಳ್ಳಿ. ನಾನಿಲ್ಲಿ 60,000 ಅಂತ ಹಾಕಿ, ಯಾವುದಕ್ಕೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ, ನಾನಿಲ್ಲಿ ವಿದ್ಯಾಭ್ಯಾಸಕ್ಕೆ ಮಾಡ್ತಾ ಇರೋದ್ರಿಂದಾಗಿ ವಿದ್ಯಾಭ್ಯಾಸ ಅಂತ ಹಾಕೊತಾ ಇದ್ದೀನಿ. ಪುನಃ ಜಾತಿ ಕೇಳ್ತಾ ಇದೆ, ಆದ ಕಾರಣಕ್ಕೆ ಜಾತಿಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಿಲ್ಲವ ಅಂತ ಇದೆ, ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿಸಿ ಮಾಡಿದ ಮೇಲೆ ನಿಮಗೆ ಇಮೇಜ್ ಬರುತ್ತೆ. ಇಮೇಜ್ ಬಂದ ನಂತರ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕಿರುತ್ತೆ. ಮೊದಲಿಗೆ ನಾನಿಲ್ಲಿ ಶಾಲಾ ದಾಖಲಾತಿ ವಿದ್ಯಾರ್ಥಿ ಹೊಂದಿದ್ದರೆ ಅಂತ ಇದೆ, ಅಲ್ಲಿ ನನಗೆ ಸ್ಟಡಿ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ, ಆ ಕಾರಣಕ್ಕೆ ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಫೈಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಓಕೆ ನೋಡ್ಬೋದು ಇಲ್ಲಿ ಬಂತು. ನನಗೆ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ತೀನಿ. ಸ್ಟಡಿ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆವಾಗ ಓಕೆ, ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಟಾರ್ ಮಾರ್ಕ್ ಇಡೋದು ನೀವು ಅಪ್ಲೈ ಮಾಡಲೇಬೇಕು. ಆ ಕಾರಣಕ್ಕೆ ಗುರುತಿನ ಚೀಟಿಗೆ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಪ್ಲೋಡ್ ಆಗುತ್ತೆ. ವಿಳಾಸದ ಪುರಾವೆ, ಅದಕ್ಕೂ ನಾನು ಆಧಾರ್ ಕಾರ್ಡನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ವಿಳಾಸದ ಪುರಾವೆ ಅಂತ ಇದೆ ನೋಡಿ, ಅದಕ್ಕೂ ನಾನು ಆಧಾರ್ ಕಾರ್ಡನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಹೋದರೆ ಅಪ್ಲೋಡ್ ಆಗುತ್ತೆ. ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ್ರ ಮೇಲೆ ಅಪ್ಲೋಡ್ ಆಗುತ್ತೆ. ಇದಾದ ನಂತರ ಇಲ್ಲಿಗೆ
ಬೇರೇನು ನಾನು ಡಾಕ್ಯುಮೆಂಟ್ಸ್ ಹಾಕಲ್ಲ, ಹಾಕಿರೋದೇ ಒಂದು 2 ಡಾಕ್ಯುಮೆಂಟ್ಸ್. ನಾನು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇಲ್ಲೀಗ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ತೀನಿ. ಆವಾಗ ನಿಮಗೆ ಆರ್ ಡಿ ನಂಬರ್ ಬರುತ್ತೆ. ಆರ್ ಡಿ ನಂಬರ್ ಬಂದ ನಂತರ ನಾವೇನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನಮ್ಮದು ಅಪ್ಲಿಕೇಶನ್ನ ಪ್ರಿವ್ಯೂ ತೋರಿಸುತ್ತೆ. ಆ ನಂತರ ಈ ಸೈಗೆ ಮುಂದುವರಿಸಬೇಕು. ಇಲ್ಲಿ ಅದೇ ಬ್ರೌಸರ್ನಲ್ಲಿ ಕಂಟಿನ್ಯೂ ಆಗಲ್ಲ, ಪುನಃ ಲಾಗಿನ್ ಆಗಬೇಕು ನಾವು. ಇವಾಗ ನಾನು ಪುನಃ ಲಾಗಿನ್ ಆಗ್ತಾ ಇದ್ದೀನಿ, ನೋಡ್ಬೋದು. ಪುನಃ ನಂಬರ್ ಹಾಕಿ ಲಾಗಿನ್ ಆಗಬೇಕು. ಪುನಃ ನಂಬರ್ ಹಾಕಿ ಲಾಗಿನ್ ಆದ ನಂತರನೇ ನಿಮಗೆ ನೋಡ್ಬೋದು ಇಲ್ಲಿ ಪುನಃ ನಂಬರ್ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆಗುವಾಗ ಒ ಟಿ ಪಿ ಕೇಳುತ್ತೆ, ಒ ಟಿ ಪಿ ಹಾಕಿ ಕ್ಯಾಪ್ಷನ್ ಕೋಡ್ ಕೇಳುತ್ತೆ, ಕ್ಯಾಪ್ಷನ್ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಪುನಃ ನಿಮಗೆ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ. ಆವಾಗ ಪುನಃ ಅಪ್ಲಿಕೇಶನ್ಗೆ ಹೋಗ್ಬೇಕು. ನಾವು ಆಗ ಹೋದ್ವಲ್ಲ ಅದೇ ಥರ ಅಪ್ಲಿಕೇಶನ್ಗೆ ಹೋಗ್ಬೇಕು. ಹೋಗಿ ಆದ ನಂತರ ಬಾಕಿ ಉಳಿದ ವ್ಯವಹಾರಗಳು ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಸೈನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಮ್ಮದು ಅಪ್ಲಿಕೇಶನ್ ಇಲ್ಲಿ ಶೋ ಆಗುತ್ತೆ. ಆ ಆರ್ ಡಿ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹೇಗಿದೆ ಅದರ ಪರಿಸ್ಥಿತಿ ಅದು ತೋರಿಸುತ್ತೆ, ಯಾವ ಥರ ಇದೆ ಅಂತ. ಆವಾಗ ಈ ಸೈನ್ ಮೇಲೆ ಓಕೆ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಸೈನ್ ಸೈಟಿಗೆ ಹೋಗುತ್ತದೆ. ಆವಾಗ ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿ ಈ ಸೈನ್ ಕೊಡಬೇಕಿಲ್ಲಿ. ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಹಾಕಬೇಕು. ಅದಾದ ನಂತರ ಆಧಾರ್ ಕಾರ್ಡಿಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ನೀವು ವೆರಿಫೈ ಮಾಡಬೇಕು. ಆಧಾರ್ ಕಾರ್ಡ್ ಹಾಕಿದ ನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೊಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಬಂದ ನಂತರ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಆ ಬಾಕ್ಸನ್ನು ಕ್ಲಿಕ್ ಮಾಡಿ. ಆ ಬ್ಲಾಕ್ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಮಾತ್ರ ನಿಮಗೆ ನೋಡ್ಬೋದು. ಇಲ್ಲಿ ನಾನೀಗ ಒ ಟಿ ಪಿ ವೆಯ್ಟ್ ಮಾಡ್ತಾ ಇದ್ದೀನಿ. ಒ ಟಿ ಪಿ ವೆಯ್ಟ್ ಮಾಡಿ ಆದಮೇಲೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಬಂದಮೇಲೆ ಇಲ್ಲಿ ಒ ಟಿ ಪಿ ಆ್ಯಡ್ ಮಾಡಬೇಕು. ಅಪ್ಲೈ ಮಾಡಿದ ಮೇಲೆ ನಿಮಗೆ ನೋಡ್ಬೋದು ಈಗ ಒ ಟಿ ಪಿ ಬಂದಿದೆ. ನಾನಿವಾಗ ಒ ಟಿ ಪಿ ಹಾಕಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿ ನೋಡಿ, ಇವಾಗ ಸಬ್ಮಿಟ್ ಆಗಿದೆ. ಸಬ್ಮಿಟ್ ಮಾಡಿ 1 ಸೆಕೆಂಡ್ ಆದಮೇಲೆ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ. ಹಣ ಪಾವತಿ ಮಾಡೋದಕ್ಕೆ ಅಲ್ಲಿ ಮುಂದುವರಿಸಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಥರ ಬರುತ್ತೆ. ಇಲ್ಲಿ ಸಣ್ಣ ಒಂದು ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಬಾಕ್ಸನ್ನು ಹೋಗಿ ಮುಂದೆ ಹೋದಾಗ ಇಲ್ಲಿ ನೋಡ್ಬೋದು ಈಗ ಹಣ ಪಾವತಿ ಮಾಡೋ ವೆಬ್ಸೈಟ್ ಓಪನ್ ಆಗುತ್ತೆ ಫೋನ್ಪೇಯಲ್ಲಿ. ಪುನಃ ಇಲ್ಲಿ ನನಗೆ ಬ್ಯಾಕ್ ಹೋಯಿತು, ಆ ಕಾರಣಕ್ಕೆ ಪುನಃ ಲಾಗಿನ್ ಆಗಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ, ಪುನಃ ಒ ಟಿ ಪಿ ಹಾಕಿ, ಪುನಃ ಕ್ಯಾಪ್ಷನ್ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಲಾಗಿನ್ ಆಗುತ್ತೆ. ಪುನಃ ಅಪ್ಲಿಕೇಶನ್ನ ಬಾಕಿ ಅದೇ ನಾನು ಆವಾಗ ತೋರಿಸ್ದಲ್ಲ ಅದೇ ತರಹ ನೋಡ್ಬೋದು. ಇಲ್ಲಿ ಒಂದೊಂದು ಸಲ ಬ್ಯಾಕ್ ಹೋಗುತ್ತೆ. ಬ್ಯಾಕ್ ಹೋದಾಗ ಪುನಃ ನೀವು ಲಾಗಿನ್ ಆಗಲೇಬೇಕು. ಈ ವೆಬ್ಸೈಟ್ ಕೆಲವು ಸಲ ಜಾಸ್ತಿ ಬ್ಯಾಕ್ ಹೋಗುತ್ತೆ. ಬ್ಯಾಕ್ ಹೋದಾಗ ನೀವು ಸೇಮ್ ಪ್ರೊಸೀಜರ್ ಮಾಡಿ ಲಾಗಿನ್ ಆದ ನಂತರ ಪುನಃ ನೀವು ಅದೇ ಥರ ಹೋಗಿ 2 ಲೈನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಬಾಕಿ ಉಳಿದ ವ್ಯವಹಾರದ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೀಗ ಹಣ ಪಾವತಿ ಇದೆಯಲ್ವಾ, ಹಣ ಪಾವತಿ ಮೇಲೆ ಕ್ಲಿಕ್ ಮಾಡಿ. ಓಕೆ, ಪೇಮೆಂಟ್ ಎರರ್ ಬಂತು ಇಲ್ಲಿ. ಓಕೆ, ಪುನಃ ನೋಡಿ, ಪುನಃ ನಾನು ಬರ್ತಾ ಇದ್ದೀನಿ. ಇಲ್ಲಿ ಪೇಮೆಂಟ್ ಎರರ್ ಬಂತು. ಓಕೆ, ಇಲ್ಲಿ ಓಕೆ ಈ ಥರ ಬಂತು. 40 ರೂಪೀಸ್ ಪೇ ಮಾಡಬೇಕು ಇವಾಗ ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಫೋನ್ಪೇ ಓಪನ್ ಮಾಡ್ತೀನಿ. ಅಲ್ಲಿ ಕ್ಯೂ ಆರ್ ಸ್ಕ್ಯಾನ್ ಓಪನ್ ಮಾಡಿ ಅಪ್ಲೋಡ್ ಇಮೇಜ್ ಅಥವಾ ಕ್ಯೂ ಆರ್ ಅಂತ ಹೋಗಿ ಅಲ್ಲಿ ಇಮೇಜ್ ಹಾಕಿದ ಮೇಲೆ ಪೇಮೆಂಟ್ ತೋರಿಸುತ್ತೆ. 40 ರೂಪೀಸ್ ಪೇಮೆಂಟ್ ಮಾಡ್ತೀನಿ. ಇಲ್ಲಿ ಇವಾಗ ನಾನು ನೋಡ್ಬೋದು, ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ. ಪೇಮೆಂಟ್ ಆದ ನಂತರ ನೀವು ಪುನಃ ಅದೇ ಪೇಜಿಗೆ ರಿಟರ್ನ್ ಆಗಬೇಕು. ಇಲ್ಲಿ ನಾನು ಪೇಮೆಂಟ್ ಮಾಡಿದ್ದೀನಿ, ನೋಡ್ಬೋದು. ಪೇಮೆಂಟ್ ಮಾಡಿ ಅದೇ ಪೇಜಿಗೆ ರಿಟರ್ನ್ ಆಗಿದ್ದೀನಿ. ಇದು ಒಂದು 2 to 3 ಮಿನಿಟ್ಸ್ ತೊಗೊಳುತ್ತೆ. ವೇಟ್ ಮಾಡಲೇಬೇಕು ನೀವು ಪೇಮೆಂಟ್ ಸಕ್ಸಸ್ಫುಲಿ ಅಂತ ತೋರಿಸೋಕ್ಕೆ. 2 to 3 ಮಿನಿಟ್ಸ್ ತೊಗೊಳುತ್ತೆ. ನೀವು ಅಷ್ಟರೊಳಗೆ ಬ್ಯಾಕ್ ಹೋಗಬಾರ್ದು, ರಿಫ್ರೆಶ್ ಮಾಡಬಾರ್ದು, ಏನು ಮಾಡಬಾರ್ದು, ವೇಟ್ ಮಾಡಬೇಕು. ಪೇಮೆಂಟ್ ಸಕ್ಸಸ್ಫುಲಿ ಆಗಬೇಕಂದ್ರೆ ನೀವು ಮಿನಿಮಮ್ 2 to 3 ಮಿನಿಟ್ಸ್ ವೇಟ್ ಮಾಡಲೇಬೇಕು. ರಿಫ್ರೆಶ್ ಮಾಡಿದ್ರೆ ಪೇಮೆಂಟ್ ಅನ್ಸಕ್ಸಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಚೆಕ್ಕಿಂಗ್ ಪೇಮೆಂಟ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ. ಅದು ತಿರುಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಪೇಮೆಂಟ್ಸ್
ಆಗ್ತಾ ಇದೆ ಅಂತ ಅರ್ಥ. ನೋಡ್ಬೋದು ಇಲ್ಲಿ ಆಗ್ತಾ ಇದೆ ಅಲ್ವಾ. ಇದೇ ಥರ ತಿರುಗ್ತಾ ಇರುತ್ತೆ. ಒಂದು 2 to 3 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲವು ಸಲ ನೆಟ್ವರ್ಕ್ ಸ್ಲೋ ಇದ್ದರೂ ಸಹ ನಿಮಗೆ ಪೇಮೆಂಟ್ ಸ್ವಲ್ಪ ಲೇಟಾಗಿ ಸಕ್ಸಸ್ಫುಲಿ ಅಂತ ಬರುತ್ತೆ. ವೆಯ್ಟ್ ಮಾಡಬೇಕಾಗತ್ತೆ. 1 to 2-3 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು ನೀವು. ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ಥರ ವೆಯ್ಟ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ನಿಮಗೆ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೋಡಿ ಇಲ್ಲಿ ನಾನು ವೆಯ್ಟ್ ಮಾಡ್ತಾನೇ ಇದ್ದೀನಿ. ನಾನು ಸ್ಕಿಪ್ ಮಾಡಿಲ್ಲ, ಯಾಕಂದರೆ ನಾನು ಸ್ಕಿಪ್ ಮಾಡಿದ್ರೆ ನೀವು ಅದೇ ಥರ ಪೇಮೆಂಟ್ ಬೇಗ ಆಗುತ್ತೆ ಅಂತ ಬ್ಯಾಕ್ ಅಥವಾ ರಿಫ್ರೆಶ್ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ, ನೋಡ್ಬೋದು ಇದೇ ಥರ ವೆಯ್ಟ್ ಮಾಡುತ್ತಾ ಇದ್ದೀನಿ ನಾನು. ಅನಂತರ ನಿಮಗೆ ಒಂದು ಟೈಮಿಂಗ್ಸ್ ತೋರಿಸುತ್ತೆ. ನೋಡಿ ಇವಾಗ ಆಗ್ತಾ ಇದೆ. ಓಕೆ, ರಿಫ್ರೆಶ್ ಮಾಡಿದ್ದೀನಿ ನಾನು ಇವಾಗ. ನೋಡ್ಬೋದು ಇಲ್ಲಿ. ಓಕೆ, ಇವಾಗ ಶೋ ಆಗುತ್ತೆ ನಿಮಗೆ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಆಗಿದೆ ಅನ್ನೋ ಪಾಪಪ್ ಒಂದು ಶೋ ಆಗುತ್ತೆ. ಅದು ಶೋ ಆದಮೇಲೆ ನೀವು ಮುಂದುವರಿಸಿಗೆ ಕ್ಲಿಕ್ ಮಾಡಿ. ನೋಡಿ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬಂತು. ಇದು ಬಂದ ನಂತರ ನಿಮಗೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಡೌನ್ಲೋಡ್ ಅಂತ ಅಂದರೆ ನಿಮ್ಮದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅಥವಾ ನಿಮಗೆ ಪ್ರಿಂಟ್ ಬೇಕಾದರೆ ಪ್ರಿಂಟ್ ಬೇರೆ ತೊಗೋಬೋದು. ನಾನಿಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಆಯಿತಾ. ನೋಡ್ಬೋದು ಇಲ್ಲಿ ಪ್ರಿಂಟ್ ಅಪ್ಲಿಕೇಶನಿಗೆ ಹೋದರೆ ಪ್ರಿಂಟ್ ಅಪ್ಲಿಕೇಶನ್ ಸಹ ಬರುತ್ತೆ. ಇಲ್ಲಿ ನೋಡ್ಬೋದು ಪ್ರಿವ್ಯೂ ಬರುತ್ತೆ, ಪ್ರಿಂಟ್ ಅಪ್ಲಿಕೇಶನ್ ಸಹ ಬರುತ್ತೆ. ನಾನು ಇಲ್ಲಿ ಪ್ರಿಂಟ್ ಮಾಡ್ಕೊತಾ ಇಲ್ಲ, ನಾನು ಡೌನ್ಲೋಡ್ ಮಾಡಿದ್ದೀನಿ, ಆದ ಕಾರಣಕ್ಕೆ ಪ್ರಿಂಟ್ ಮಾಡ್ಕೊತಾ ಇಲ್ಲ. ಇವಾಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿದೆ ಅಂತ. ಇದೇ ಥರ ಮನೇಲೇ ಕೂತ್ಕೊಂಡು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಜಾತಿ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೋಬೋದು. ಇದೇ ಥರ ಟಾಪಿಕ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.